ಸತ್ಯ ಅವ್ರು ಹೆಂಗ್ಲೂ ವಾಪಸ್ ಬರ್ತಾರೆ. ಸರಿಯಾಗಿ ಜಪ್ತಿ ಮಾಡ್ಕೊಂಡು ಹೇಳು. ಇದನ್ನೆಲ್ಲ ಯಾರೋ ಬೇಕಂದ್ ಮಾಡ್ತಾ ಇರ್ತಾನೆ. ಹೇಳ. ದಯವಿಟ್ಟು ನಿನ್ನ ಕಾಲಿಗೆ ಬೇಕಾದ್ರೆ ಬಿದ್ದುಬಿಡ್ತೀನಿ. ನಾವು ಬಿಟ್ಬಿಡೋಗುರು. ರಾತ್ರಿ ಆದರೆ ನಿನ್ನ ಹೆಂಡತಿ ಆತ್ಮದ ಕಾಟ, ಬೆಳಗ್ಗೆ ಆದರೆ ನಿಮ್ಗಳ ಕಾಟ. ಲೈ ನೀನು ಪೊಲೀಸ್ ಆಗಿದ್ದನು, ಇದನ್ನ ನಂಬ್ತೀಯಲ್ಲ? ಏ ಗುರು, ಕಣ್ಣಾರೆ ಕಂಡುಬಿಟ್ಟಿದ್ದೀನಿ. ಅದಕ್ಕೆ ಅಲ್ವಾ ನೋಡು ಕೈ ಕಾಲು ಎಲ್ಲ ನಡುಕ್ತಾ ಇರೋದು. ಊರಿಗೆ ಗುಳ್ಳೆನರಿ ನೀನು, ನಿಂಗೆ ನೀರು ಕುಡ್ಸಕ್ಕಾಯ್ತದ? ಏನೆಲ್ಲರೂ ಸೇರ್ಕೊಂಡು ನನಗೆ ಕಿಂಡಲ್ ಮಾಡಕ್ ಬಂದಿದ್ದೀರಾ? ಲೈ ನೀನ್ ಏನಾರ ಅನ್ಕೋ, ನನಗೆ ದಿಟ್ಟ ಗೊತ್ತಾಗಬೇಕು ಆಟಯ. ನೋಡು, ಅದನ್ನು ಬೇಕಾದ್ರೆ ನೀನು ನಿನ್ನ ಹೆಂಡತಿ ಆತ್ಮದ ಹತ್ರನೇ ಕೇಳ್ಕೊ. DC ಮೇಡಮ್ ನೋಡಿ, ನಾನು ನೀವು ಹೇಳಿದಾಗೆ ಊರು ಬಿಟ್ಟು ಹೊರಟು ಬಿಟ್ಟಿದ್ದೀನಿ. ನನ್ನ ಏನು ಮಾಡಬೇಡಿ ಪ್ಲೀಸ್. ನೀನ್ ದಿಟ ಹೇಳಲಿಲ್ಲ ಅಂದ್ರೆ ನಾವೀಗ ನಿಂಗೆ ತೊಂದರೆ ಕೊಡ್ತೀವಿ. ನಾನು ಬದುಕಿದ್ರೆ ತಾನೇ ಎಲ್ಲ. ನಾನೇ ಇಲ್ಲ ಅಂದಮೇಲೆ ಈ ದರಿದ್ರ ಅಧಿಕಾರ ಇಟ್ಕೊಂಡು ಏನ್ ಮಾಡ್ಲಿ? ನೀವು ಬೇಡ, ನಿಮ್ಮೂರು ಸಾವಾಸನ ಬೇಡ. ಬಿಡ್ರಪ್ಪ, ಬಿಡ್ರ. ಅದೇ ಮಾವ, ಹಿಂಗೆ ಸಾನಕ್ಕನ ಕೈಲಿ ಉಗಿಸ್ಕೊಂಡು ಇಟ್ರುಪ್ಕೊಂಡು ಹೊಡ್ಕೊಂಡಿರ್ತೀಯೋ ಅಥವಾ ಒಂದ್ ಹೆಜ್ಜೆ ಮುಂದಕ್ಕೆ ಇಡ್ತೀಯೋ? ಲೇ ಪುರ್ಸಿ, ಒಂದೆಜ್ಜೆ ಅಲ್ಲಕ್ಕಲ್ಲ, ಅವಳ ಜೊತೆನಾಗೆ 7 ಹೆಜ್ಜೆ ಮುಂದೆ ಇಟ್ಟು ಸಪ್ತಪದಿ ತುಳಿತೀನಿ. ನೀನ್ ತುಳಿತೀನಿ ಅಂತೀರೋ, ಅಲ್ಲ ಅಕ್ಕ ಡ್ಯಾಡಿನೇ ನಿನ್ನ ತುಳಿದ್ಬಿಟ್ಟು ಕುಯ್ ಅನ್ಸ್ಬಿಡ್ತಾರ. ಲೇ ಕುಯ್ ಅನ್ಸೋದಕ್ಕೆ ನಾನೇನು ಕೋಳಿ ಅನ್ಲ? ಕಾಳಿಕಲ್ಲ, ಯಾವಾಗಲೂ ನನ್ನ ಮುಖ ನೋಡ್ರೆ ಉರಿದು ಬೀಳ್ತಿದ್ದಳು. ಈಗ ನನ್ನ ಮುಖಕ್ಕೆ ಮುಖ ಕೊಟ್ಟು ಮಾತಾಡೋಕೆ ಶುರು ಮಾಡೋಳೆ. ಮುಂದೊಂದಿನ ನನ್ನ ಕಣ್ಣಾಗ ಕಣ್ಣಿಟ್ಟು ನನ್ನ ಪಿರುತಿನ ಒಪ್ಕೋತಾಳೆ. ಕಣ್ಣು ಸರು ಮಾವ, ನೋಡಿದ್ರೆ ಪರವಾಗಿಲ್ಲ, ಚಾಕು ತಗ ಚುಚ್ಬಿಟ್ರೆ ಕಷ್ಟ. ಲೇ ಬಡತದೆ, ಹೂ ಕೊಟ್ಟು ನನ್ನ ಪಿರುತಿಗೆ ಸಹಾಯ ಮಾಡಲಿ ಅಂದ್ರೂ ಪರವಾಗಿಲ್ಲ, ಪೆಟ್ರೋಲ್ ಹಾಕಿ ಬೆಂಕಿ ಹಾಕ್ಬೇಡ. ಹಾ, ಏನೋ ನನ್ಗನ್ಸಿದ್ ನಾನು ಹೇಳಿವ್ನಿ. ಇದ್ರ ಮ್ಯಾಕ್ ನಿನ್ನಿಷ್ಟ. ಆದ್ರೂ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಮಾವ. ಈಗ ಹೇಳ್ದಲ್ಲ ಇದಪ್ಪ ಮಾತು ಅಂದ್ರೆ. ಮುಂದೊಂದಿನ ನಾನು ಸಹನ, ರವಿ ಸರ್, ಖುಷ್ಬು ಮೇಡಮ್ ಹಂಗೆ. ಲೇ ಪುರ್ಸೆ, ಯಾರ್ಲ ಅದು? ನನ್ಗೇನ್ ಗೊತ್ತು ಮಾವ, ಯಾರೋ ಓದಂಗಾಯ್ತಲ್ವಾ? ಯಾರ್ಲ ಅದು? ಏಯ್, ಯಾರ್ಲ ಅದು? ನಾನು ಕಂಡ್ರು ಸ್ನೇಹ. ಇದೇನು ಮಾವ, ನಾವ್ ಆಡಿರೋ ಆಟನ ನಮ್ ತಾವನೇ ಯಾರು ಆಡ್ತವ್ರೆ? ಲೇ ಈ ಡೌಗಳೆಲ್ಲ ನಂಬ್ತಾವ ಬೇಡ. ಯಾರ್ಲ ನೀನು? ಮಾವ, ಮೇಕಂತರನೇ ಕಾಣ್ತಿಲ್ವಾ? ಏ ಇಲ್ಲಕಲ್ಲ. ಏಯ್ ಯಾರ್ಲ ನೀನು? ನನ್ನ ಹೆಸರು ಹೇಳ್ಕೊಂಡು ಆಟ ಆಡ್ತಿದೆ ಅಂದ್ರು. ನನ್ನ ಹೆಸರು ಹೇಳಿ ಮೋಸ ಮಾಡಿದ್ರೆ ನಾನು ಯಾರು ಸುಮ್ಮನೆ ಬಿಡಲ್ಲ. ನಿಮ್ಮಿಬ್ರಿಗೂ ತಲೆ ಕೆಟ್ಟಾಯ್ತಾ ಹೆಂಗೆ? ಲೇ ಪುರ್ಸಿ, ಈ ಕಾಳ್ ಜೊತೆ ಸೇರ್ಕೊಂಡು ನೀನು ಹಾಳಾಗಿದ್ಯಾ ಹೆಂಗೆ? ದ್ಯಾವ್ರಣೆಗಳು ಇದೆಲ್ಲ ದಿಟ ಸಾನಕ. ಅಲ್ಲಿಂದ ಜೀವ ಉಳಿಸ್ಕೊಳಕ್ ಓಡ್ ಬಂದಿದೀವಿ. ಅವಿ ಸತ್ಯವಾಗ್ಲೂ ಹೇಳ್ತೀನಿ, ಅಲ್ಲಿ ಓಡಕ್ ಶುರು ಮಾಡಿದ್ದು ಇಲ್ಲೇ ಬಂದು ನಿಂತಿರೋದು. ಎದೆ ಹೆಂಗ್ ಡಬಾ ಡಬಾ ಅಂತ ಹೊಡ್ಕೋತೈತೆ ಗೊತ್ತಾ? ಬೇಕಿದ್ರೆ ಮುಟ್ ನೋಡು. ಅಕ್ಕ, ಈ ಕಾಳಿ ಕಂಡು ಪೂರ್ತಿ ಕುಡ್ದು ಏನೋ ನೋಡಿರ್ತಾನೆ, ಗಿಡನೋ ಮರನೋ ಅಲ್ಲಾಡಿದ ತಕ್ಷಣ ಅದನ್ನೇ ದೆವ್ವ ಅನ್ಕೊಂಡು ಈ ಪುರುಷನ ನಂಬಿಸಿ ಅಲ್ಲಿಂದ ಓಡ್ ಬರೋ ತರ ಮಾಡಿರ್ತಾನೆ. ಅವಿ ನಮ್ಮ ಮೌನಣೆಗೂ ಕುಡ್ದಿಲ್ಲ ಕಣವಿ, ದಿಟ ಹೇಳ್ತೀವಿ. ಬೇಕಿದ್ರೆ ವಾಸನೆ ನೋಡು. ಏನಿಲ್ಲ ಅದು ವಾಸನೆ ನೋಡೋದು? ಆ ಕೋಳಿ ಸಾರು ಬೇಕಿದ್ರೆ ನೀನು ನೋಡು.
ನಮ್ಗೆ ಹೇಳ್ದೆ ನಮ್ಗೆ ಆಗೈತೆ ಈ ಒಯ್ಯನ್ ಬೇರೆ. ಲೇ ಅದ್ಯಾಕೋ ಭೂತಾನೋ ಪ್ರೇತನೋ ನೋಡಿರೋ ಥರ ಆಡ್ತಿದ್ಯಾ? ಅಪ್ಪಯ್ಯ ಬರೋ ದಾರಿನಾಗೆ ಒಬ್ರು ಅಜ್ಜಿ ಹಿಂದೆ ಬಂದ್ರಂತೆ, ಅದಕ್ಕೆ ಗಾಬರಿ ಆದೆ ಅಂತ ಹೇಳ್ತಿದ್ದ. ಅದಕ್ಕೆ ಸುಮ್ಮ ಕುಡ್ದಿದೀವಲ್ಲ ಅಂತ ಕೇಳ್ತಿದ್ಲು. ಆಟೆ ಇವನ್ ಮುಸ್ಲಿಗೆ ಅಜ್ಜಿಯಾರು ಹಿಂದೆ ಬಂದಲ್ಲ ಅಲ್ವಾ? ಮನೆ ಗಂಟ ಕರ್ಕೊಂಡೋಗಿ ಬಿಟ್ಟು ಬರ್ಬೇಕು ತಾನೆ. ಓ ಬೆಳ್ಳಿಗೆ ಬಿಳಿ ಸೀರೆ ಉಟ್ಕೊಂಡಿತ್ತು. ಬಿಳಿ ಸೀರೆನ? ಅದನ್ನ ನೋಡಿ ಎದುರ್ಬಿಟ್ಟು. ಬಿಳಿ ಸೀರೆ ಪ್ರೇತ ಮೇಲೆ ಉಟ್ಕೊಳ್ಳೋದು ಪುರ್ಸೆ? ಅದನ್ನೇ ನೋಡಿದ್ದು ಡ್ಯಾಡಿ. ಏ ಪುಷಿ, ಯಾಕೋ ಏನೇನೋ ಮಾತಾಡ್ತಿದ್ಯಾ? ಸುಮ್ಮನೆ ಇರು. ಏನ್ರಿ ಅದು ನಿಮ್ಮ ಮಾತುಕತೆ? ಇತ್ತಿತ್ಲಾಗ ನೀವು ಗುಟ್ಟಲ್ಲಿ ಮಾತಾಡೋದು ಶಾನೆ ಆಗ್ಬಿಟ್ಟದೆ. ಏನದು? ಅದೇ ಪುಟಮ್ಮಿ ಏನು ಅಂತ ಕೇಳಮ್ಮ ಅಂತ ಬಂದೆ. ಹಂಗೆಲ್ಲ ಏನೂ ಇಲ್ಲ ಕಣವ, ಸುಮ್ಕೆ ಮೆಸ್ ಬಗ್ಗೆ ಮಾತಾಡ್ತಿದ್ದೋ ಆಟೆ. ಶಾನಾ ಒಲೆ ಮ್ಯಾಗ ಅನ್ನಕ್ಕೆ ಇಕ್ಕಿವ್ನಿ. ಏನಾಯ್ತು ನೋಡು ವಸಿ. ನೋಡ್ತೀರವ ಒಂದೇ ಹಗ್ಗ ನೋಡಿ ಹಾವು ಅಂತಾನೆ, ತೋಟ ನೋಡಿ ತೋಳ ಅಂತಾನೆ, ಎಲ್ಲ ಕುಡ್ದು ಜ್ಞಾನನೇ.